ನಮ್ಮ ತೋಟದಲ್ಲಿ ಬೆಳೆದಿರುವ ಲವಂಗ ಗಿಡಗಳಿಂದ ಆರಂಭಿಸಿ ಲವಂಗಗಳನ್ನು ಕೊಯ್ಯುವ ಸುಂದರ ಕ್ಷಣಗಳು, ತೊಟ್ಟುಗಳನ್ನು ಬೇರ್ಪಡಿಸಿ ನೈಸರ್ಗಿಕವಾಗಿ ಒಣಗಿಸಿ ಸಿದ್ಧಗೊಳಿಸುವ ಪ್ರಕ್ರಿಯೆಯವರೆಗೆ ಈ ಸಂಪೂರ್ಣ ಪ್ರಯಾಣವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುತ್ತಿದ್ದೇನೆ. ಕೊನೆಗೆ ಒಂದು ಔಷಧಿ ಸಸ್ಯದ ಪರಿಚಯ ಕೂಡ ಇದರಲ್ಲಿದೆ. ಪ್ರಕೃತಿಯ ಸೊಬಗು ಮತ್ತು ಆರೋಗ್ಯ ಸುಳಿವುಗಳೊಂದಿಗೆ ಈ ವಿಡಿಯೋವನ್ನು ನೋಡಬಹುದು. ಚಿಕ್ಕದಾದ ಲವಂಗ ಆದರೆ ಸಖತ್ ಪವರ್. ನಮ್ಮ ತೋಟದಲ್ಲಿ ಬೆಳೆದ ಪ್ರಕೃತಿಯ ಕಾಣಿಕೆ ಇದು. ಒಂದು ಕಾಯಿ ಹಲವಾರು ಉಪಯೋಗಗಳು. ತೋಟದಿಂದ ತಟ್ಟೆಯವರೆಗಿನ ಅದರ ಪಯಣ ನೋಡೋಣ ಬನ್ನಿ. ನಮ್ಮ ಹಸಿರು ತೋಟದ ಮಧ್ಯದಲ್ಲಿ ಲವಂಗ ಗಿಡಗಳನ್ನು ಅಲ್ಲಲ್ಲಿ ನೆಟ್ಟಿದ್ದೇವೆ. ಗಿಡಗಳು ಚೆನ್ನಾಗಿ ಬೆಳೆದಿವೆ. ಇದರ ಫಲಗಳು ಒಂದು ವರ್ಷದಂತೆ ಮತ್ತೊಂದು ವರ್ಷ ಸಿಗುವುದಿಲ್ಲ. ಯಾವಾಗಲೂ ಏರುಪೇರುಗಳಿರುತ್ತವೆ. ಈ ಸಲ ಫಲಗಳು ಕಡಿಮೆಯಾಗಿ ದೊರಕಿವೆ. ಫೋಟೋಕ್ಕೆ ಸೆರೆ ಹಿಡಿಯಲು ಸಿಕ್ಕ ಲವಂಗಗಳು ಇಲ್ಲಿವೆ ನೋಡಿ. ಲವಂಗದ ಎಲೆಗಳನ್ನು ಸಹ ನೆರಳಿನಲ್ಲಿ ಒಣಗಿಸಿ ಅಡುಗೆಗೆ ಬಳಸುತ್ತಾರೆ. ನಾವು ಮನೆಯಲ್ಲಿ ದಿನಾಲೂ ಲವಂಗವನ್ನು ಸಂಬಾರಕ್ಕೆ ಬಳಸುತ್ತೇವೆ. ಲವಂಗವನ್ನು ಔಷಧಿ ಗುಣಗಳಾಗಿ ಮತ್ತು ನೈಸರ್ಗಿಕ ಪರಿಮಳಕ್ಕಾಗಿ ಕೂಡ ಬಳಸುತ್ತಾರೆ. ಆಲಿವ್ ಗ್ರೀನ್ ಬಣ್ಣಕ್ಕೆ ತಿರುಗಿದ ಮೇಲೆ ಲವಂಗವನ್ನು ಕೊಯ್ಯಬಹುದು. ಆಲಿವ್ ಗ್ರೀನ್ ಬಣ್ಣದಲ್ಲಿರುವ ಲವಂಗಗಳು ಉತ್ತಮ ಗುಣಮಟ್ಟ ಹೊಂದಿರುತ್ತವೆ. ಇವುಗಳಲ್ಲಿ ಸುವಾಸನೆ ಕೂಡ ಹೆಚ್ಚಾಗಿರುತ್ತದೆ. ಹೆಚ್ಚು ಅರಳಿದ ಲವಂಗಗಳಲ್ಲಿ ಪರಿಮಳ ಕಡಿಮೆ ಇರುವುದರಿಂದ ಅವನ್ನು ಬೇರ್ಪಡಿಸಿ ಪ್ರತ್ಯೇಕವಾಗಿ ಒಣಗಿಸಿ ಸಂಸ್ಕರಿಸುವುದು ಉತ್ತಮ. ಇದು ಹೆಚ್ಚಿಗೆ ಬೆಳೆದಿರುವ ಲವಂಗ. ಇದರಲ್ಲಿ ಪರಿಮಳ ಕಡಿಮೆ ಇರುತ್ತದೆ. ನೆರಳಿನಲ್ಲಿ ಒಣಗಿಸಬೇಕು. ಸಂಪೂರ್ಣ ಕಂದು ಬಣ್ಣಕ್ಕೆ ತಿರುಗಿದ ನಂತರ ನಾವು ಅದನ್ನು ಶೇಖರಿಸಿ ಅಡುಗೆಗೆ ಮತ್ತು ಔಷಧಿಗೆ ಬಳಸಬಹುದು. ಮಕ್ಕಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಲವಂಗವನ್ನು ಬೇರ್ಪಡಿಸಿದರು. ಅವರಿಗೂ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ದೊರೆಯಿತು. ಈ ಸಲ ಲವಂಗದ ಪ್ರಮಾಣ ಕಡಿಮೆ ಇರುವುದರಿಂದ ಇದರ ತೊಟ್ಟು ಮತ್ತು ಎಲೆಗಳನ್ನು ಸಹ ನೆರಳಿನಲ್ಲಿ ಒಣಗಿಸಿ ಅಡುಗೆಗೆ ಬಳಸುತ್ತಿದ್ದೇವೆ. ಅಡುಗೆಗೆ ತಯಾರಾದ ಲವಂಗವು ಬೆಚ್ಚಗೆ ಡಬ್ಬಿಯೊಳಗೆ ಸೇರುತ್ತಿವೆ. ಈ ಗಿಡದ ಹೆಸರು ಕೆಂದಿಗೆ ಸೊಪ್ಪು. ಇದು ಕಜ್ಜಿ ಮತ್ತು ಕುರಗಳು ಆದಾಗ ಇದರ ಸೊಪ್ಪನ್ನು 1 ಚಮಚ ಜೀರಿಗೆ ಮತ್ತು 4 ಬೋಳು ಕಾಳು ಹಾಕಿ ಹುರಿದುಕೊಂಡು ಮಜ್ಜಿಗೆ ಹಾಕಿ ಬೀಸಿ ತೆಗೆದುಕೊಳ್ಳಬೇಕು. ಇದು ಮತ್ತೆ ಕುರಗಳು ಏಳದಂತೆ ನೋಡಿಕೊಳ್ಳುತ್ತದೆ. ಈ ಔಷಧಿಯನ್ನು ತೆಗೆದುಕೊಂಡು ಸುಮಾರು ಜನ ಪ್ರಯೋಜನವನ್ನು ಪಡೆದುಕೊಂಡವರಿದ್ದಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.